ರಿಚರ್ಡ್ ಆಂಟೋನಿ, ರಕ್ಷಿತ್ ಶೆಟ್ಟಿ ಡೈರೆಕ್ಟ್ ಮಾಡಿ ನಟನೆ ಮಾಡುತ್ತಿರುವ ಚಿತ್ರ. ಈ ಮೂವಿ ಬಗ್ಗೆ ಸ್ವತಃ ರಕ್ಷಿತ್ ಶೆಟ್ಟಿಯವರೇ ಮಾತನಾಡಿದ್ದಾರೆ. ಆ ವಿಡಿಯೋ ನಿಮ್ಗೆ ಮುಂದೆ ಸಿಗುತ್ತಾ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಪ್ರಯತ್ನಗಳ ಮಾಡಿ ಸದ್ದು ಮಾಡಿದವರು. ನಟನೆಯ ಜತೆಗೆ ನಿರ್ದೇಶನ ನಿರ್ಮಾಣದಲ್ಲೂ ಸೈ ಎನಿಸಿಕೊಂಡವರು. ಉಳಿದವರು ಕಂಡಂತೆ ಮೂಲಕ ತಮ್ಮ ನಿರ್ದೇಶನದ ಕ್ರಿಯೇಟಿವ್ ಯೋಚನೆಯನ್ನು ಜನರ ಮುಂದೆ ತಂದವರು. ಕಿರಿಕ್ ಪಾರ್ಟಿ, ಚಾರ್ಲಿ, ಅವನೇ ಶ್ರೀನಮನ್ ನಾರಾಯಣ, ಸಪ್ತಸಾಗರದಾಚೆಯಲ್ಲೂ ಮೂಲಕ ತಾವೊಬ್ಬ ಅದ್ಭುತ ನಟ ಎನ್ನುವುದು ರಕ್ಷಿತ್ ಶೆಟ್ಟಿ ಸಾಬೀತು ಮಾಡಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರ ನಿರ್ದೇಶನ ಸಿನಿಮಾಕ್ಕೆ ಪ್ರತ್ಯೇಕ ಪ್ರೇಕ್ಷಕರ ದಂಡು ಕೂಡ ಕಾಯಕತ್ತದ. ರಿಚರ್ಡ್ ಆಂಟೋನಿ ಎನ್ನುವ ಸಿನಿಮಾ ಅನೌನ್ಸ್ ಆಗಿ 4 ವರ್ಷ ಕಳೆದು, ಆದರೆ ಚಿತ್ರದ ಬಗ್ಗೆ ಯಾವ ಅಪ್ಡೇಟ್ ಕೂಡ ಇನ್ನೂ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಕಾದು ಸುಸ್ತಾಗಿದ್ದಾರೆ. ರಕ್ಷಿತ್ ಶೆಟ್ಟಿ ಒಂದು ಸಿನಿಮಾಕ್ಕಾಗಿ ವಿಶೇಷವಾಗಿ ಅವರ ನಿರ್ದೇಶನ ಮಾಡುವ ಚಿತ್ರಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತಾರೆ. ರಿಚರ್ಡ್ ಆಂಟೋನಿ ವಿಚಾರದಲ್ಲೂ ಹೀಗೆ ಆಗಕತ್ತದ. ಅನೌನ್ಸ್ ಆಗಿ 4 ವರ್ಷಗಳಾದರೂ ರಕ್ಷಿತ್ ಅಪ್ಡೇಟ್ ಇನ್ನೂ ಏನೂ ನೀಡಿಲ್ಲ. ಅಮೆರಿಕದಲ್ಲಿ ನಡೆದ ನಾವಿಕ ಕನ್ನಡಿಗ ಸಮ್ಮೇಳನದಲ್ಲಿ ರಕ್ಷಿತ್ ವೇದಿಕೆಯಲ್ಲಿ ಮಾತನಾಡಿದ್ದು, ದೊಡ್ಡ ಕೆಲಸ ಮಾಡೋಕ್ಕೆ ಸಮಯ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆ ವಿಡಿಯೋ ನೀವೇ ಕಂಪ್ಲೀಟಾಗಿ ನೋಡ್ಕೊಂಡು ಬರ್ರಿ. ವಿಷಯ ಮಾತಾಡೋದು ಬೇಡ, ಯಾಕಂದ್ರೆ ಕನ್ನಡಕ್ಕೆ 3000ಕ್ಕಿಂತ ಜಾಸ್ತಿ ಇತಿಹಾಸ ಇದೆ. ಅದನ್ನ ನಾವು ಉಳಿಸ್ಬೇಕಾಗಿಲ್ಲ, ಅದು ನಮ್ಮನ್ನು ಉಳಿಸ್ಬೇಕು. ನಾವೆಲ್ಲಿ ಹೋದ್ರೂ ಕನ್ನಡನ ಪ್ರೀತಿ ಮಾಡೋಣ, ಅದಕ್ಕೆ ಬೆಳೆಸಕ್ಕೆ ಏನ್ ಮಾಡಬೇಕು ಅದನ್ನ ಮಾಡೋಣ. ಆ್ಯಂಡ್ ನಾನು ಸಿನಿಮಾದಲ್ಲಿ ರಿಲೇಟ್ ಆಗಿರೋದ್ರಿಂದ ನಾನು ಸಿನಿಮಾದಿಂದ ಏನು ಮಾಡಬೇಕಾಗುತ್ತೋ ಅದನ್ನು ನಾನು, ನನ್ನ ತಂಡ, ಪರಂಬ ಸ್ಟುಡಿಯೋಸ್ ಎಲ್ಲರೂ ನಾವು ಆ ಪ್ರಯತ್ನದಲ್ಲೇ ಇದ್ದೀವಿ. ಕೆಲವೊಂದ್ಸಲ ಸ್ಲೋ ಅಂತ ಅನಿಸ್ಬೋದು ನಾವು ಮಾಡೋ ಕೆಲಸ, ಬಟ್ ಕೆಲವೊಂದ್ಸಲ ದೊಡ್ಡ ಕೆಲಸ ಮಾಡಬೇಕಾದ್ರೆ, ಒಳ್ಳೆ ಕೆಲಸ ಮಾಡಬೇಕಾದ್ರೆ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನಾನು ಕೆಲವೊಂದ್ಸಲ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತೀನಿ. ಬಟ್ ನಾನು ಬಂದಾಗ ಡೆಫಿನೆಟ್ಲಿ ನೀವೆಲ್ಲರೂ ಥಿಯೇಟ್ರ್ ಹೋಗದೇ ಇರೋರು ವಾಪಸ್ ಥಿಯೇಟ್ರಿಗೆ ಬರೋ ಥರ ನಾನು ಸಿನಿಮಾ ಮಾಡ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕಾನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.